ಇದು ಮ್ಯಾನುವಲ್ ಟ್ಯಾಂಕ್ ಇಲ್ಲಿ ಓಪನ್ ಮಾಡಿದ್ರೆ ಮಾತ್ರ ಟ್ಯಾಂಕಿಗೆ ನಮಗೆ ಫೈರ್ ಕಾಲ್ ಇರುತ್ತೆ, ಕೆರೆ ಕುಂಟೆ ಎಲ್ಲರ ಹೊರಗಡೆ ಸೋರ್ಸ್ ಇರುತ್ತೆ. ಆ ಸೋರ್ಸ್ ನಾವು ಒಳಗೆ ಇಂಟೆಕ್ ಮಾಡಕ್ಕೆ ಇದು ಇಂಟೆಕ್ ಇದೆ, ಕ್ಯಾಪ್ ಇದೆ, ಕ್ಯಾಪ್. ಈ ಕ್ಯಾಪ್ ಓಪನ್ ಮಾಡ್ಬಿಟ್ಟು ನಮ್ಮ ಇಂಜಿನ್ ಅಲ್ಲೇ ಆನ್ ಮಾಡ್ಕೊಂಡ್ರೆ, ಗಾಡಿ ಇಂಜಿನ್ ಆನ್ ಮಾಡ್ಕೊಂಡ್ರೆ ಅದು ತಿರುಗುತ್ತೆ, ಒಳಗೆ ನೀರು ತುಂಬ್ಕೊಳುತ್ತೆ. ಮುಗೀತು. ನೆಕ್ಸ್ಟ್ ಫೈರ್ ಕಾಲ್ ಬಂತು, ಇದನ್ನ ಬ್ಲಾಕ್ ಮಾಡ್ಬಿಟ್ಟು ಇದು ಮೈನ್ ವಾಲ್ ಇರುತ್ತಲ್ಲ, ಮೈನ್ ವಾಲ್ ಆನ್ ಮಾಡಿದ್ರೆ ಇಲ್ಲಿರೋ 4 ವಾಲ್ಗಳು ಡೆಲಿವರಿ ವಾಲ್ 4 ಹೋಸ್ ಹಾಕೊಂಡು 4 ಕಡೆಗೂ ಫೈರ್ ಪುಟ್ ಅಪ್ ಮಾಡ್ಬೋದು. ಓಕೆ, ಇದು ಈ ಕಡೆಯಿಂದನೂ ನೀರು ಲೋಡ್ ಮಾಡೋದು. ನಾನ್ ರಿಟರ್ನ್ ವಾಲ್ವ್ ಈ ಗಾಡಿಗೆ ಬೇಕು. ಇನ್ನೊಂದು ಗಾಡಿಯಿಂದ ರಿಲೇ ರನ್ನಿಂಗ್ ಇದೆ. ಇದು ಅದು ಏನು ಅಂತಂದ್ರೆ ರಿಲೇ, ಈಗ ನಾವು ಒಂದು ಗಾಡಿ ಮುಂಚೆ ಹೋಗಿ ಫೈರ್ ಸ್ಪಾಟ್ ಬಂದಿರುತ್ತೆ, ತಿರ್ಗಾ ಇದು ರಿವರ್ಸ್ ಹಾಕಲ್ಲ, ಏನು ಮಾಡಕ್ಕಲ್ಲ, ಗಾಡಿ ಅಲ್ಲೇ ಪುಟ್ ಅಪ್ ಆಗಿರುತ್ತೆ, ಸ್ಟ್ಯಾಂಡ್ ಬೈ ಇರುತ್ತೆ. ಇನ್ನೊಂದು ಅಲ್ಲಿಂದ ರಿಲೇ ತರ ರಿಲೇ ಸಿಸ್ಟಮ್, ಅದಕ್ಕೆ ಕನೆಕ್ಟ್ ಮಾಡ್ಬಿಟ್ಟು ಇಲ್ಲಿಂದನೇ ಎಲ್ಲ ಗಾಡಿಗೆ ಎಲ್ಲ ಕಡೆಗೂ ಕೊಡಕ್ಕೆ. ಮೇಲೆ ಇದು ನಾನ್ ರಿಟರ್ನ್ ವಾಲ್, ಇದು ನಾನ್ ರಿಟರ್ನ್ ವಾಲ್. ಹೌದೌದು. ಈಗ ಈ ಗಾಡಿ ಬಂದ್ಬಿಟ್ಟೆ ಸ್ಟಾರ್ಟಿಂಗ್ ಮೊದಲನೇ ಗಾಡಿ ಫ್ಯಾಕ್ಟ್ರಿಗೆ ಬಂದಿದೆ, ನಾವು ತಿರ್ಗಾ ಈಗ ಗಾಡಿ ಎಲ್ಲ ಇಡ್ಸಕ್ಕಾಗಲ್ಲ. ಇನ್ನೊಂದು ಗಾಡಿ ಬಂದ್ರೆ ಅಲ್ಲಿ ಕಾಂಪೌಂಡ್ ಗಾಡಿ ಇಲ್ಲಿ ಬರಕ್ಕಾಗಲ್ಲ, ಒಂದೇ ಗಾಡಿ ಒಳಗಡೆ ಹೋಗಕ್ ಜಾಗ ಇರಲ್ಲ. ಆ ಗಾಡಿಯಿಂದ ಇದಕ್ಕೆ ಡಂಪ್ ಮಾಡೋದು ರಿಲೇ ವಾಲ್ವ್ ಉತ್ತರ. ಇದು ಪ್ರೆಷರ್ ಕೊಡೋದು, ಎಕ್ಸಲೇಟರ್. ಅದು ಇಂಜಿನ್ ಪ್ರೆಷರ್ ಕೊಡು. ಗಾಡಿ ಇಟ್ಕೋ. ಇಲ್ಲಿ ಇದು ಎಷ್ಟು ಪ್ರೆಷರ್ ಅಲ್ಲಿ ಹೋಗುತ್ತೆ ಅಂತ. ಹೌದು.